ನಮ್ಮ ತಂದೆಯಾದ ದೇವರೇ, ಇನ್ನು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಒಂದು ಸಮಯದಲ್ಲಿ ವಾಕ್ಯಭಾಗ ಹೋಗುವಾಗ ದೇವರಾತ್ಮನೆ ನೀವು ಬಂದು ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳಿ ನಿನ್ನ ಮಾತುಗಳು ವಿಧೇಯರಾಗಿ ನಿನ್ನಿಂದ ಕಲಿಯುವಂಥದ್ದನ್ನು ನಾವು ಕಲಿಸ್ಕೊಟ್ಟು ಸ್ವಾಮಿ. ಅಪ್ಪ ಕ್ರಿಸ್ತ, ಅದು ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮಗೋಸ್ಕರ ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಉಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೇ ದಿವಸ ಎಬ್ಬಿಸಲ್ಪಟ್ಟನು ಎಂಬ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಾಗುತ್ತೆ. ಅಪ್ಪ, ನೀನ್ ತಾನೇ ನಮ್ಮೊಟ್ಟಿಗಿದ್ದು ನೀವು ಮಾತನಾಡುವಾಗ ನಾವೆಲ್ಲರಪ್ಪ ನಿನ್ನ ಮಾತು ಕೇಳಿ ಅಪ್ಪ ಗ್ರಹಿಸಿ ನಿತ್ಯರಾಜ್ಯಕ್ಕೆ ನಾವು ಸಿದ್ಧರಾಗುವಂತೆ ನೀನ್ ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಇಲ್ಲಿ ನಾವು ನೋಡುತ್ತೇವೆ 1 ಕೊರಿಂಥ 15ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ಆ ಕೊರಿಂಥ ಸಭೆಗೆ ಹೇಳ್ತಾ ಇದ್ದಾನೆ, ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಯೊಳಗೆ ಒಂದು ಸಂಗತಿಯನ್ನು ನಿನಗೆ ತಿಳಿಸ್ಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರೋ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಪಾಪಗಳ ರಕ್ಷೆಗಾಗಿ ಸತ್ತನು ಎಂಬುದಾಗಿ. ನಿವಾರಣೆಗಾಗಿ ಸತ್ತನು ಅಂದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತಿದ್ದಾನೆ. ಯೇಸು ಕ್ರಿಸ್ತನ ಮರಣದಿಂದ ನಮಗೆ ಯಾವ ಉಪಯೋಗಗಳಾಗ್ತವೆ, ಯಾವ ಉಪಯೋಗಗಳಾಗ್ತದೆ ಎಂಬುದಾಗಿ ನಾವು ಧ್ಯಾನ ಮಾಡೋಣ. ಇವತ್ತು ವಾಕ್ಯಾಂಶ ಅಂದ್ರೆ ಯೇಸುವಿನ ಮರಣದ 12 ಕಾರಣಗಳು. ಅನೇಕ ಕಾರಣಗಳಿದೆ ಯೇಸು ಕ್ರಿಸ್ತನ ಮರಣ ಹೊಂದಿದ್ದಕ್ಕೆ. ಅದರಲ್ಲಿ ನಾವು ಕೆಲವನ್ನು ಆರಿಸ್ಕೊಂಡು ಆ ಕೆಲವನ್ನು ನಾವು ಧ್ಯಾನ ಮಾಡೋರಾಗಿರೋಣ. ಮೊದಲನೇದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಮರಣದ ಒಂದು ಕಾರಣ ಏನೆಂದರೆ ಕೃಪೆಯನ್ನು ಅನುಗ್ರಹಿಸಲು. ಅಂದ್ರೆ ಕೃಪೆ ಅನ್ನೋದು ಉಚಿತವಾಗಿ ಸಿಗುವಂಥದ್ದು. ಅದಕ್ಕೆ ಯಾವುದೇ ರೀತಿಯ ಬೆಲೆ ನಾವು ಕೊಡುವಂತ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನ ಕೃಪೆ ಇಡೀ ಮಾನವ ಕೋಟಿಗೆ ಉಚಿತವಾಗಿ ಸಿಗ್ತದೆ. ಕೆಲವು ಟಿವಿ ಚಾನೆಲ್ನಲ್ಲವರು ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಾಗ ಆ ಕಾರ್ಯಕ್ರಮವನ್ನು ಬೇರೆ ಚಾನೆಲ್ ಉಪಯೋಗಿಸ್ತಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಚಾನೆಲ್ ಅನ್ನ ಒಂದು ಕೃಪೆ ಅಂತಾರೆ. ಅದರ ಒಂದು ಬಹುಮಾನ, ಅದನ್ನ ಕೃಪೆ ಅಂದ್ರೆ ಉಚಿತವಾಗಿ ನಾವು ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಪ್ರಕಟಿಸಿಕೊಳ್ತಾರೆ. ಹಾಗೆ ಯೇಸು ಕ್ರಿಸ್ತನ ಮರಣದ ಮೊದಲನೇ ಒಂದು ವಾಗ್ದಾನ ಏನಂದ್ರೆ ಕೃಪೆಯನ್ನು ಅನುಗ್ರಹಿಸಲು. ಅಂದ್ರೆ ಎಲ್ಲಾ ರೀತಿಯಲ್ಲಿ ನಾವು ಯಾವುದೇ ಒಂದು ಕ್ರಯ ಕೊಡದೆ, ಯಾವುದೇ ಒಂದು ಬೆಲೆಯನ್ನು ಕೊಡದೆ ಉಚಿತವಾಗಿ ಹೊಂದುವಂಥದ್ದು. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ 3ನೇ ಅಧ್ಯಾಯ 25ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಏನಕ್ಕೆ ಮುಂದಿಟ್ಟು? ಮರಣ ಹೊಂದುವುದಕ್ಕಾಗಿ. ಕೃಪಾಧಾರವಾಗಿ ಅಂದ್ರೆ ಧಾರಾಕಾರ ಕೃಪಗಳನ್ನ ಅನುಗ್ರಹಿಸುವುದಕ್ಕಾಗಿ. ದೇವರ ಕೃಪೆ ಎಲ್ಲ ರೀತಿಯಲ್ಲಿ ನಮಗೆ ಕೃಪಾಧಾರವಾಗಿ ಅನುಗ್ರಹಿಸಲ್ಪಡ್ತದೆ, ಕೃಪಾಧಾರವಾಗಿ ನಮ್ಗೆ ಅನುಗ್ರಹಿಸಲ್ಪಡ್ತದೆ. ಈಗ ನಾವು ಇನ್ನೂ ಒಂದು ಕಡೆ ನಾವು ನೋಡುವಾಗ ಅದೇ 5ನೇ ಅಧ್ಯಾಯದಲ್ಲಿ ರೋಮಾಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಏನ್ ಹೇಳುತ್ತಂದ್ರೆ, ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಎಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ. ನೋಡ್ರಿ, ಇಲ್ಲಿ ಮೊದಲೇ ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ. ಅಂದ್ರೆ ನಾವೆಲ್ಲರೂ ಜೀವಿಸ್ತಾ ಇರೋದು ದೇವರ ಒಂದು ಕೃಪಾಶ್ರಯ. ಈ ಲೋಕದಲ್ಲಿ ಈ ಒಂದು ಉಚಿತವಾದ ಏನೋ ಆಶ್ರಯ ಅಂದ್ರೆ ಉಚಿತವಾಗಿ ನಮ್ಗೆ ಸಿಕ್ಕಿರುವಂತಹ ದೊಡ್ಡ ಆಶೀರ್ವಾದ ಅಂದ್ರೆ ದೇವರ ಕೃಪೆ. ಯೇಸು ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿದ್ರಿಂದ ಆ ಒಂದು ಕೃಪೆ ನಮ್ಗೆಲ್ಲರಿಗೂ ಸಿಗಲ್ಪಟ್ಟು, ನಮಗೆಲ್ಲರಿಗೂ ಕೊಡಲ್ಪಟ್ಟು. ಯೇಸು ಕ್ರಿಸ್ತನ ಮರಣ ಹೊಂದದೆ ಹೋಗಿದ್ರೆ ಆ ಕೃಪೆ ನಂಗೆ ಸಿಗ್ತಾ ಇರಲಿಲ್ಲ. ಎರಡನೇದಾಗಿ ನಾವು ನೋಡುವಾಗ ಅಪರಾಧಗಳನ್ನು ಪರಿಹರಿಸಲು.
ಅಂದ್ರೆ ಪ್ರತಿಯೊಬ್ಬರು ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಅಂದುಕೊಂಡು ಹೋಗಿದ್ದಾರೆ ಎಂಬುದಾಗಿ ನಾವು ಇದೇ ರೋಮ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 10ನೇ ವಚನದಿಂದ 23 ವಚನಗಳ ತನಕ ನೋಡುವಾಗ ಮನುಷ್ಯನಲ್ಲಿರುವಂತಹ ಅಪರಾಧಗಳೇನೆಂಬುದಾಗಿ ಅನೇಕ ವಿವರಿಸಲ್ಪಟ್ಟಿದೆ. ಹಾಗಾಗಿ ನಾವು ಇಲ್ಲಿ 4ನೇ ಅಧ್ಯಾಯ 25ನೇ ವಚನದಲ್ಲಿ ಅದನ್ನೇನು ಹೇಳ್ತಾನೆ ಅಂದ್ರೆ, ರೋಮ ಬರೆದವರ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು, ಅಂದ್ರೆ ನಮ್ಮೆಲ್ಲರ ಅಪರಾಧಗಳ ನಿಮಿತ್ತ ಯೇಸು ಕ್ರಿಸ್ತನ್ ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ. ತಂದೆಯಾದ ದೇವರು ತನ್ನ ಏಕೈಕ ಮಗನನ್ನ ನಮಗೋಸ್ಕರ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಅಪರಾಧಗಳಿಗೆ ನಿಮಿತ್ತ ಆತನ ಏನ್ ಮಾಡಿದ್ದಾನೆ? ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ. ಅಂದ್ರೆ ಈ ರೋಮಾಪುರದ ಒಂದು ಪತ್ರಕ್ಕೆ ನೋಡುವಾಗ ಒಂದು ಚಿಕ್ಕ ಒಂದು ಬೈಬಲ್ ಇದ್ದಂಗೆ, ಇದರಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಲ್ಲ ಮಿಶ್ರಿತ ಮಾಡಿ ಒಂದು ದೊಡ್ಡ ಗೂಢಾರ್ಥ ಈ ಒಂದು ಪತ್ರಿಕೆಯಲ್ಲಿ ಪೌಲನು ಇಟ್ಟಿದ್ದಾನೆ. ಅಲ್ಲಿ 5ನೇ ಅಧ್ಯಾಯ 1ನೇ ವಚನ ನೋಡುವಾಗ, ನೀತಿವಂತರು ಈಗಿಲ್ಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮೂಲಕ ದೇವರನ್ನು ಉಂಟಾದ ಸಮಾಧಾನದಲ್ಲಿ ಇರೋಣ ಅಂತ ಹೇಳ್ತಾರೆ. 8ನೇ ಅಧ್ಯಾಯ ಅದೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯ 1ನೇ ವಚನ ಏನ್ ಹೇಳ್ತದೆ? ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಇದ್ದವರಿಗೆ ಅಪರಾಧ ನಿರ್ಣಯ ಇಲ್ಲ. ಯಾಕಂದ್ರೆ ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ, ಯಾರು ಯೇಸು ಕ್ರಿಸ್ತನ ಮಕ್ಕಳಾಗಿ ಜೀವಿಸ್ತಾರೋ, ಯೇಸು ಕ್ರಿಸ್ತನ ಯಾರು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತಾರೋ ಅವರ ಜೀವಿತದಲ್ಲಿ ಅಪರಾಧ ನಿರ್ಣಯಗಳಿಲ್ವಂತೆ. ಕಾರಣ ಏನಂದ್ರೆ ಆತನು ಪ್ರತಿಯೊಬ್ಬರ ಅಪರಾಧವನ್ನ ತೆಗೆದು ಹಾಕೋಲಿಕ್ಕೆ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಕೂಡ ನಾವು ನೋಡುವಾಗ 1ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಏನ್ ಹೇಳುತ್ತೆ? ಇಲ್ಲಿ ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿ ಇನ್ನೂ ಗೂಢಾರ್ಥವಾಗಿ ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಬರೆದಿದೆ ಅಂದ್ರೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮೆಲ್ಲ ಅಪರಾಧಗಳು ಪರಿಹಾರವಾಗಿದೆ. ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸದೆ ಹೋಗಿದ್ದಿದ್ರೆ ನಮ್ಮ ಯಾರ ಅಪರಾಧಗಳು ಪರಿಹಾರ ಆಗ್ತಾ ಇಲ್ಲ, ನಾವು ಯಾರು ರಕ್ಷಿಸಲ್ಪಡ್ತಾ ಇರಲಿಲ್ಲ. ನಾವೆಲ್ಲರೂ ಇನ್ನು ಪಾಪದಲ್ಲಿ ಅಪರಾಧಗಳು ಹೊತ್ಕೊಂಡವರಾಗೆ ಜೀವಿಸಿ ನರಕದಲ್ಲಿ ಹೋಗಿ ಬೀಳ್ತಾ ಇದ್ವಿ. ಶಾಪಗ್ರಸ್ತ ಆಗಿ ನರಕಕ್ಕೆ ಶಿಕ್ಷಿತರಾಗ್ತಾ ಇದ್ವಿ. ಆದ್ರೆ ಯಾವಾಗ ಯೇಸು ಕ್ರಿಸ್ತನ ನಾವು ಕಂಡುಕೊಂಡುವೋ, ಯೇಸು ಕ್ರಿಸ್ತನ ಮುಂದೆ ನಮ್ಮ ಪಾಪಗಳು ಒಪ್ಪಿಕೊಂಡುವೋ, ನಮ್ಮಲ್ಲಿರೋ ಎಲ್ಲ ಅಪರಾಧಗಳು ಆತನ ರಕ್ತದಿಂದ ತೊಳೆಯಲ್ಪಟ್ಟಿದೆ. ಆದ್ರಿಂದ ಯೇಸು ಕ್ರಿಸ್ತನ ಮರಣ ಹೊಂದಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿದೆ. 3ನೇದಾಗಿ ನೋಡುವಾಗ ಯೇಸು ಕ್ರಿಸ್ತನ ಮರಣದಿಂದ ಸಮಾಧಾನ ನಮಗೆ ಸಿಗುತ್ತೆ. ಹಲ್ಲೆಲೂಯಾ. ಸಮಾಧಾನವನ್ನು ದಯಪಾಲಿಸಲು ಆತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದನೆಂಬುದಾಗಿ ನಾವು ನೋಡ್ತೀವಿ. ರೋಮಾಪುರದವರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 10ನೇ ವಚನ ನೋಡುವಾಗ, ರೋಮಾಪುರದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ದೇವರಿಗೆ ವೈರಿಗಳಾಗಿದ್ದ ನಾವು ಯಾವ ರೀತಿ ದೇವರಿಗೆ ವೈರಿಗಳಾಗಿದ್ದೀವಿ? ದೇವರ ಮಾತು ಕೇಳದೆ ಹೋದ್ರಿಂದ. ಆದಾಮನು ದೇವರ ಮಾತು ಕೇಳಲಿಲ್ಲ, ಅವಳು ದೇವರ ಮಾತು ಕೇಳಲಿಲ್ಲ. ಅವರು ದೇವರಿಗೆ ವೈರಿಗಳಾದರು, ಅವರು ಅಪರಾಧ ಮಾಡಿದ್ರು. ಆದ್ರಿಂದ ಅವರು ಮಾಡಿದ ಎಲ್ಲ ಅಪರಾಧಗಳು ನಮ್ಮ ಮೇಲೆ ಬಂದ್ಬಿಡ್ತು. ಯಾಕಂದ್ರೆ ಆ ರಕ್ತದ ಕುಡಿಗಳಾಗಿದ್ದೀವಿ ನಾವು, ಆ ವಂಶದಲ್ಲಿ ಬಂದಿದ್ದೀವಿ. ಆದಾಮನ
ಆ ಹವ್ವಳ ವಂಶದಲ್ಲಿ ನಾವು ಬಂದಿರೋದ್ರಿಂದ ಅಪರಾಧ ತಲೆಮಾರಿಗೂ ಹಾಗೆ ಬರ್ತಾ ಇದೆ. ಯಾರು ಯೇಸು ಕ್ರಿಸ್ತನ ನಂಬ್ತಾರೋ ಅವರು ಆ ವೈರತ್ವದಿಂದ ಬಿಡುಗಡೆ ಆಗ್ತದೆ, ಆತನ ರಕ್ತದಿಂದ ಪರಿಹಾರ ಆಗ್ತದೆ. ಅಲ್ಲಿ ನಾವು ನೋಡ್ತೇವೆ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆ ಆಯ್ತು. ಏನಂತೆ, ದೇವರ ಮಗನಿಗಿರುವಂತ ಜೀವದಿಂದ ನಮ್ಗೆ ರಕ್ಷಣೆ ಆಗಿದೆ. ಆತನ ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ನಮ್ಗೇನಾಗಿದ್ದಾನೆ, ಸಮಾಧಾನವನ್ನ ಕೊಡ್ಲಿಕ್ಕೆ ಬಂದಿದ್ದಾನೆ. ಮತ್ತು ಕೊಲೊಸ್ಸೆಯವರ ಪತ್ರಿಕೆಯಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ 20ನೇ ವಚನದಲ್ಲಿ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನ ಉಂಟು ಮಾಡಿ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಮಾಡಿ ಪಡಿಸಿಕೊಳ್ಳಬೇಕೆಂದಲೂ ನಿಷ್ಕರ್ಷೆ ಮಾಡಿದನು. ಏನಂತೆ, ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ. ಯೇಸನ ಒಂದು ಹಾಡಾಡಿದ್ದಾನೆ, ಏನಂತ, ಆಕರಿ ರಕ್ತವು ಬಟ್ಟು ನಾ ಕೊರಕು ದಾರಬೋಸಿ నీ ಪ್ರಾಣ ಕ್ರಯದನ ಮತ್ತು ರಕ್ಷಿಂಚಿತಿವಾ. ಅಂದ್ರೆ ಕೊನೆಯ ಹನಿಯ ರಕ್ತವನ್ನು ಕ್ರಯವಾಗಿ ಕೊಟ್ಟು ಆ ಕ್ರಯದಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಅಲ್ಲೇಲುಯಾ, ಅಲ್ಲೇಲುಯಾ. ಪ್ರಿಯನ ಸಹೋದರ ಸಹೋದರಿ, ಆತನು ನಮ್ಗೆ ಸಮಾಧಾನ ಕೊಡುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದ ದೇವರಾಗಿದ್ದಾನೆ. ನಾವು 4ನೇದಾಗಿ ನಾವು ನೋಡುವಾಗ ಆತನ ಮರಣದ ಕಾರಣ ನೀತಿ ಸ್ವರೂಪವನ್ನು ಕೊಡಲು. ಏನು ನೀತಿ ಸ್ವರೂಪಗಳು? ನಾವು ಯಾರು ನೀತಿವಂತರಲ್ಲ. ಈ ಲೋಕದಲ್ಲಿ ಜೀವಿಸುವಂತ ನಾವುಗಳು ಯಾರು ಈ ಲೋಕದಲ್ಲಿ ನೀತಿವಂತರಲ್ಲ. ನಾವೆಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ದೇವರಿಗೆ ಪಾಪಗಳು ಮಾಡಿ ದೇವರಿಂದ ನಾವು ದೂರ ಹೋಗಿದ್ದೇವೆ, ದೇವರಿಂದ ನಾವು ದೂರ ಹೋಗಿದ್ದೀವಿ. ಆದರೆ ಪ್ರಿಯರೇ, ಆತನು ನಮ್ಮನ್ನ ನೀತಿ ಸ್ವರೂಪಗಳಾಗಿ ಮಾಡುವುದಕ್ಕಾಗಿ ಆ ಶಿಲುಬೆ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನೋಡ್ರಿ, ನಾವು ನೋಡ್ತೇವೆ 2 ಕೊರಿಂಥದವರು ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ ಕೊನೆಯ ವಚನ 21ನೇ ವಚನದಲ್ಲಿ, 2 ಕೊರಿಂಥ 5ನೇ ಅಧ್ಯಾಯ 21ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಅಲ್ಲೇಲುಯಾ. ಯೇಸು ಕ್ರಿಸ್ತ ನೀತಿವಂತರು, ನಾವು ನೀತಿ ಇಲ್ಲದಂಥವ್ರು, ನಂಬಿಕೆ ಇಲ್ಲದಂಥವ್ರು, ಅಪರಾಧಗಳು ಮಾಡುವಂಥವ್ರು. ನಮ್ಮನ್ನ ನೀತಿವಂತರಾಗಿ ಮಾಡುವುದಕ್ಕಾಗಿ ಏನಾಗ್ತಾನೆ, ಆ ಪಾಪ ಜ್ಞಾನವಿಲ್ಲದ ಯಾರು? ಯೇಸು ಕ್ರಿಸ್ತನು. ಯಾವುದೇ ಒಂದು ಪಾಪದ ಜ್ಞಾನ ಆತನಲ್ಲಿರುವ ಅಂಥವನನ್ನ ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡ್ತಾರಂತೆ. ಆ ಕಲ್ವರಿ ಶಿಲುವೆ ಮೇಲೆ ಆ ಒಂದು ಸಾರಿ ಯೇಸು ಸ್ವಾಮಿ ದೇವರು ಯೇಸು ಕ್ರಿಸ್ತನ ಬಿಟ್ಟು ಬಿಡ್ತಾನೆ. ಎಷ್ಟು ಸಮಯಕ್ಕಂದ್ರೆ 12 ಗಂಟೆ ಸಮಯಕ್ಕೆ ಸರಿಯಾಗಿ ಯೇಸು ಕ್ರಿಸ್ತನ್ ಬಿಟ್ಟು ಬಿಡ್ತಾನೆ. ಯಾಕೆ ಬಿಟ್ಟು ಬಿಡ್ತಾನೆ ಅಂದ್ರೆ, ಇಡೀ ಮಾನವರ ಪಾಪವನ್ನು ಆತನ ಮೇಲೆ ಹಾಕ್ಬಿಡ್ತಾನೆ. ಅವಾಗ ಸಂಪೂರ್ಣವಾಗಿ ಪಾಪಿ ಹಾಕ್ಬಿಡ್ತಾನೆ. ಆಗ ಯೇಸು ಸ್ವಾಮಿ ಕೂಗ್ಕೊಳ್ತಾನೆ ಜೋರಾಗಿ, ಏನಂತ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿ? ಕಾರಣ ಏನಂದ್ರೆ, ಆ ಪಾಪದ ಭಾರ ಆತನ ಕೂಡ ಹೊರಕ್ಕಾಗಲ್ಲ. ಇಡೀ ಮಾನವ ಕೋಟಿ ಪಾಪವನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೇಲೆ ಹಾಕುವಾಗ ಆತನಲ್ಲಿರುವ ನೀತಿ ಎಲ್ಲ ಹೋಗಿ ಆತನ ಪಾಪ ಸ್ವರೂಪಿ ಆಗ್ಬಿಡ್ತಾನೆ. ಯಾವ ರೀತಿ ಪಾಪ ಸ್ವರೂಪಿ? ನಮ್ಮೆಲ್ಲರ ಪಾಪ ಆತನ ಹೊತ್ತುಕೊಳ್ತಾನೆ. ಆತನ ಹೊತ್ತುಕೊಂಡು ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟೆ ಅಂತ ಹೇಳುವಾಗ ಆ ಸೂರ್ಯನು ಕೂಡ ಹೋಗಿ ಬಚ್ಚಿಟ್ಕೊಂಡು ಬಿಡ್ತಾನೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ, 3 ಗಂಟೆಗಳ ಕಾಲ ಇಡೀ ಪ್ರಪಂಚ ಕತ್ತಲಾಗ್ಬಿಡ್ತದೆ. ಅಷ್ಟು ಆ ಭಯಂಕರವಾದ ಶಾಪ ಆತನ ಮೇಲೆ ಹೋಗ್ತದೆ. ಆ ಶಾಪವನ್ನು ನೀಗಿಸುವುದು ಆತನ ರಕ್ತವನ್ನು ಸುರಿಸಿದ್ದರಿಂದ. ಹಾಗಾಗಿ ನಮ್ಮನ್ನ ನೀತಿ ಇಲ್ಲದಂತ, ನಂಬಿಕೆ ಇಲ್ಲದಂತ ಪಾಪಿಗಳು, ಅಯೋಗ್ಯರು, ಅಪರಾಧಗಳಾಗಿರುವಂತ ನಮ್ಮನ್ನ ನೀತಿವಂತರಾಗಿ ಮಾಡೋದಕ್ಕೆ ಯೇಸು ಕ್ರಿಸ್ತನನ್ನ ಪಾಪ ಸ್ವರೂಪಿಯಾಗಿ ಮಾಡ್ತಾನೆ. ಯಾವಾಗ ಆ ಪಾಪಕ್ಕೆ ಆ ಶಿಲುಬೆ ಮೇಲೆ ಶಿಕ್ಷೆ ಕೊಟ್ಟು
ಆ ಪಾಪಕ್ಕೆ ಮರಣ ಹೊಂದುವ ಹಾಗೆ ಯೇಸು ಕ್ರಿಸ್ತನನ್ನ ಮರಣಕ್ಕೆ ಒಪ್ಪಿಸಿಕೊಡ್ತಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವು ನಾನು ನೀತಿವಂತನು, ನಾನು ನೀತಿವಂತಳು ಅಂತ ಹೇಳ್ಕೊಳ್ಳೋಕೆ ನಮಗೊಂದು ಬಲವಾದ ಸಾಕ್ಷಿ ಏನಂದ್ರೆ ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆ ಮೇಲೆ ಮರಣ ಹೊಂದಿದ್ದರಿಂದ. ಇಲ್ಲಂದ್ರೆ ನಾವು ಹೇಳ್ಕೊಳ್ಳಕ್ಕೆ ಯಾವ ಅಧಿಕಾರನೂ ಇಲ್ಲ. ಆತನ ಮರಣ ಹೊಂದಿದ್ದರಿಂದ ಆ ಒಂದು ಮರಣದ ನಿಮಿತ್ತ ನಮ್ಮ ಎಲ್ಲ ಅಪರಾಧಗಳು ಹೋಗಿ ನಾವು ನೀತಿವಂತರಾದೆವು. ನಾವು ಹಾಗೆ ಮುಂದುವರಿತಾ ಮತ್ತೊಂದು ವಚನಕ್ಕೆ ನೋಡುವಾಗ ಇನ್ನೊಂದು ವಚನ ಏನ್ ಹೇಳ್ತಂದ್ರೆ, ನಮಗೂ ದೇವರ ನಡುವೆ ಇರುವ ಪಾಪವೆಂಬ ಅಡ್ಡಗೋಡೆಯನ್ನು ತೆಗೆದು ಹಾಕಲು. ಈಗ ಕೆಥೋಲಿಕ್ ಸಭೆಗಳಲ್ಲಿ ಏನಾಗ್ತದಂದ್ರೆ, ಅವರು ಈ ನೇರವಾಗಿ ನಮ್ಮ ಹಾಗೆ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಲ್ಲ. ಅನೇಕರಿಗೆ ಅವರಲ್ಲಿ ಪ್ರಾರ್ಥನೆ ಮಾಡೋದು ಬರೋದೇ ಇಲ್ಲ. ಅವ್ರೇನು ಹೋಗೋದು, ಆರಾಮಾಗಿ ಕುತ್ಕೊಳ್ಳೋದು, ಅಲ್ಲಿ ಆ ಫಾದರ್ ಏನ್ ಹೇಳ್ತಾರೆ ಅದನ್ನ ಕೇಳೋದು, ನೇರವಾಗಿ ಮನೆಗೆ ಹೋಗೋದು. ಪ್ರೇಯರ್ ರಿಕ್ವೆಸ್ಟ್ ಇದ್ರೆ ಅವ್ರು ಫಾದರ್ಗೆ ಹೋಗಿ ಹೇಳ್ಬೇಕು. ಅವ್ರಾಗೆ ಅವ್ರು ನೇರವಾಗಿ ಪ್ರಾರ್ಥನೆ ಮಾಡೋದು. ಅವ್ರು ಬರಲ್ಲ, ಹೋಗಿ ಕೇಳ್ರಿ ಪ್ರಾರ್ಥನೆ, ನನ್ಗೆ ಬರಲ್ಲ ಸ್ವಾಮಿ ಅಂತಾರೆ. ಯಾಕಂದ್ರೆ ನಾವು ಫಾದರ್ ಮಾಡ್ತಾರೆ ನಮಗೋಸ್ಕರ. ಅಂದ್ರೆ ನನ್ಗೇನನ್ ಜ್ವರ ಬಂತಂದ್ರೆ ನಾನು ಹೋಗಿ ಫಾದರ್ಗೆ ಹೇಳ್ಬೇಕು. ಆ ಫಾದರ್ ಹೋಗಿ ಆ ಸಂತರಿಗೆ ಹೇಳ್ತಾನಂತೆ, ಆ ಸಂತರ ತಗೊಂಡೋಗಿ ದೂತರಿಗೆ ಹೇಳ್ತಾನಂತೆ, ಆ ದೂತರು ತಗೊಂಡೋಗಿ ಮರಿಯಮ್ಮಗೆ ಹೇಳ್ತಾರಂತೆ, ಆ ಮರಿಯಮ್ಮ ತಗೊಂಡೋಗಿ ಯೇಸು ಸ್ವಾಮಿಗೆ ಹೇಳ್ತಾರಂತೆ. ನೋಡಿ ಎಷ್ಟಿದೆ. ಆದ್ರೆ ನಮ್ಗೇನಂತೆ ನೇರವಾಗಿ ನಾವು ದೇವರ ಹತ್ರ ಕೇಳ್ತೀವಿ. ಅಂದ್ರೆ ಆ ಪಾಪದ ಗೋಡೆ, ನಿನಗೂ ನನಗೂ ಅಡ್ಡವಾಗಿದ್ದಂಥ ಪಾಪದ ಗೋಡೆ ಆ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ತೆಗೆದಾಕ್ಬಿಡ್ತಾನೆ. ಅಲ್ಲಿ ನಾವು ನೋಡ್ತೇವೆ ಎಫೆಸ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಎಫೆಸದವರು ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಹಲ್ಲೆಲೂಯಾ. ಪ್ರೇರೆ, ಯೇಸು ಸ್ವಾಮಿ ಆ ಕಲ್ವರಿ ಶಿಲುಬೆ ಮೇಲೆ ಮರಣ ಹೊಂದಿದಾಗ ಯೆರೂಸಲೇಮ್ ದೇವಾಲಯದಲ್ಲಿ 4 ಇಂಚು ನೋಡ್ರಿ, ಇಷ್ಟು ದಪ್ಪ ಇರ್ತದೆ. ಎಷ್ಟು 4 ಇಂಚು ಅಂದ್ರೆ ಹೆಚ್ಚು ಕಡಿಮೆ ಇಷ್ಟು ದಪ್ಪ ಇರ್ತದೆ. ಇಷ್ಟು ದಪ್ಪ ಏನೋ ಒಂದು ಬಟ್ಟೆ, ಈಗ ಇಟ್ಟಿಗೆ ಬರುತ್ತಲ್ಲ 4 ಇಂಚ್ ಇಟ್ಟಿಗೆ, 4 ಇಂಚು ದಪ್ಪ ಇಟ್ಟಿಗೆ ಬರುತ್ತಲ್ಲ, ಅಷ್ಟು ದಪ್ಪ ಬಟ್ಟೆ ಪರದೆ ಮಾಡಿರ್ತಾರೆ. ಏನು ಈ ರೀತಿ ಪರದೆ, ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧವಾದ ಸ್ಥಳ ಒಳಗೆ, ಇದು ಪರಿಶುದ್ಧವಾದ ಸ್ಥಳ, ಇದರ ಒಳಗಡೆ ಇರುವಂತದ್ದು ಅತಿ ಪರಿಶುದ್ಧವಾದ ಸ್ಥಳ. ಇಲ್ಲಿ 4 ಇಂಚು ದಪ್ಪ ಇರುವಂತದ್ದು ಪರದೆ ಇದೆ. ಅದ್ರ ಒಳಗಡೆ ಯಾರು ಹೋಗಂಗಿಲ್ಲ. ಅಲ್ಲಿ ದೇವ್ರ ಮಂಜೂಷ ಇದೆ, ಅದು ದೇವ್ರು ನೆಲೆಸುವಂತ ಸ್ಥಳ. ಹಾಗಾಗಿ ಯಾವಾಗ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣ ಹೊಂದಿದನು, ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟನು, ಅದು ಮೇಲಿನಿಂದ ಕೆಳಗೆ ಕರೆದೊಯ್ತಂತೆ. ಎಷ್ಟು 20 ಅಡಿ ಎತ್ತರ ಇರುವಂತದ್ದು ಮೇಲಿನಿಂದ ಕೆಳಗೆ ಕರೆದೊಯ್ತಂತೆ. 2 ಭಾಗ 4 ಇಂಚು ದಪ್ಪ ಇರುವಂತ ಪರದೆ. ಕಾರಣ ಅಂದ್ರೆ ಆ ಪಾಪದ ಅಡ್ಡಗೋಡೆ. ಯಾರೋ ಕೆಳಗಿನಿಂದ ಮೇಲೆ ಕದ್ದಿದ್ರೆ ಯಾರೋ ಕೆಳಗೆ ಬ್ಲೇಡೋ ಚಾಕೋ ಏನೋ ಹಾಕಿ ರಂಪ ಹಾಕಿ ಕೊಯ್ದೀರ ಅನ್ನಕ್ ಹೋಗ್ಬೋದು. ಏನಿಲ್ಲ, ಮೇಲಿಂದ ಕೆಳಗೆ ಕರೆದೋಯ್ತದೆ. ಅಂದ್ರೆ ಈ ತರ ಇದ್ದಿದ್ದು ಈ ತರ ಓಪನ್ ಆಗೋಯ್ತು. ಅಂದ್ರೆ ದೇವರ ಸನ್ನಿಧಿಗೆ ನೇರವಾಗಿ ನೀನು ನಾನು ನೇರವಾಗಿ ದೇವರ ಮುಖ ನೋಡಿ ದೇವರೊಟ್ಟಿಗೆ ಮಾತನಾಡಿ ಪ್ರಾರ್ಥನೆ ಮಾಡುವಂತ ಶಕ್ತಿ, ಪ್ರಾರ್ಥನೆ ಮಾಡುವಂತ ಅಧಿಕಾರ ಯೇಸು ಕ್ರಿಸ್ತನು ಆ ಒಂದು ಕಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರ ನಿನಗೂ ನನಗಿರುವಂತ ಪಾಪದ ಅಡ್ಡಗೋಡೆಯನ್ನ ಕೆಡವಾಕಿದ್ದಾನೆ. ಯಾಕಂದ್ರೆ ಆತನ ಮರಣ ಹೊಂದಿದ್ದೆ ನಮ್ಮ ಪಾಪದ ಅಡ್ಡಗೋಡೆಯನ್ನು ಕೆಡವು ಹಾಕದೆ. ಯಾರು ಯೇಸು ಕ್ರಿಸ್ತನಲ್ಲಿ ಬಲವಾಗಿ ನಂಬಿಕೆ ಇಟ್ಟು ಜೀವಿಸ್ತಾರೋ ಅವರು ನೇರವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಬಹುದು. ನೇರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನೇರವಾಗಿ ಅವ್ರ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾರೆ. ಅನೇಕರು ದೈವ ಜನರು ನನ್ನ ಹಾಗೆ ನಿಮ್ಮ ಹಾಗೆ ಇರುವಂತ ಅನೇಕರು ಕೆಲವು ಸಾಕ್ಷಿಗಳಲ್ಲಿ ಹಂಚ್ಕೊಳ್ತಾರೆ. ಅವ್ರು ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ, ಏನೇ ಕೆಲಸ ಮಾಡ್ತಾರೆ ದೇವ್ರ ಹತ್ರ ಮಾತನಾಡೇ ಮಾಡ್ತಾರಂತೆ. ನೀವು ಮಾತಾಡ್ತಾರೆ ದೇವ್ರು? ಹೌದು ಮಾತಾಡ್ತಾರೆ. ಯಾವ ರೀತಿ ಮಾತಾಡ್ತಾರೆ? ನನ್ನ ಆತ್ಮನೊಟ್ಟಿಗೆ ಮಾತನಾಡ್ತಾನೆ,
ನಾನು ಪ್ರಾರ್ಥನೆ ಮಾಡುವಾಗ ನನ್ನೊಂದಿಗೆ ದೇವರು ಮಾತಾಡ್ತಾನೆ. ನಾನು ದೇವರಿಗೆ ಹೇಳ್ದಿದ್ದು ಯಾವ ಕೆಲಸ ಮಾಡೋದಿಲ್ಲ, ನಾನು ದೇವರಿಗೆ ಹೇಳೇ ಪ್ರತಿಯೊಂದು ಕೆಲಸ ಮಾಡ್ತೀನಿ ಅಂತೇಳಿ ಸ್ಪಷ್ಟವಾಗಿ ಅನೇಕರು ಸಾಕ್ಷಿ ಹೇಳ್ತಾರೆ. ಹಾಗೆ ನಿನಗೂ ನನಗೂ ನಡುವೆ ಇದ್ದಂತ ಪಾಪ ಎಂಬ ಅಡ್ಡಗೋಡೆಯನ್ನ ಆತನು ಕೆಡವಾಕಿದ್ದಾನೆ. ನಾವು 6ನೇದಾಗಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಮತ್ತು ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ ನೋಡುವಾಗ, ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ ನೋಡ್ರಿ, ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೂ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನವುದಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಯಾವಾಗ ಈ ಹವ್ವಳು ಸರ್ಪದ ರೂಪದಲ್ಲಿ ಸೈತಾನ ಬಂದು ಹವ್ವಳಿಗೆ ತಲೆ ಕೆಡಿಸಿ ಆ ಒಂದು ಹಣ್ಣನ್ನು ಕಿತ್ಕೊಂಡು ತಿನ್ನೋದಕ್ಕೆ ಪ್ರೇರೇಪಿಸ್ತಾನೆ. ಯಾವಾಗ ಹಣ್ಣನ್ನು ಆಕೆ ತೆಗೆದು ತಿಂದಳೋ ಹಾಗೆ ಪಾಪ ಎಂಬ ಅಡ್ಡಗೋಡೆ ದೇವರಿಗೂ ನಮ್ಗೆ ಅಡ್ಡ ಬಂದ್ಬಿಡ್ತು. ಅವಾಗಲೇ ದೇವರು ಏನ್ ಮಾಡ್ತಾರೆ, ಆದಾಮ ಅವಳನ್ನ ಆ ಏದೇನ್ ತೋಟದಿಂದ ಆಚೆ ಹಾಕ್ಬಿಡ್ತಾನೆ. ನಿನಗೂ ನನಗೂ ಸಂಬಂಧ ಕಟ್ಟು ನಿನ್ನ ನೇರವಾಗಿ ನೀನು ನನ್ನ ಮುಂದೆ ನಿಲ್ಲಕ್ಕಾಗಲ್ಲಂತೆ. ಆದಾಮ ಅವಳನ್ನ ಆಚೆ ಹಾಕ್ಬಿಡ್ತಾನೆ. ಆದ್ರೆ ದೇವ್ರ ಕರುಣಾಮಯಿ, ಆದ್ರೆ ಅವ್ರನ್ನ ಆಚೆ ಹಾಕಿದ್ರು ಅವರ ಪಾಪದ ಬಂಧದಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಆ ಯೇಸು ಕ್ರಿಸ್ತನ ಕಳಿಸ್ಕೊಟ್ಟು ಆ ಆದಾಮ ಹವ್ವಳ ಸಂತಾನಕ್ಕೆ ದೇವ್ರಿಗಿರುವಂತ ಪಾಪದ ಅಡ್ಡಗೋಡೆಯನ್ನು ಕೆಡವಿ ಹಾಕೋದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮನುಷ್ಯ ಕುಮಾರನ ಕಳಿಸ್ಕೊಡ್ತಾನೆ. ಆ ಯೇಸು ಕ್ರಿಸ್ತನ ಆ ಶಿಲುಬೆ ಮೇಲೆ ತನ್ನ ಮರಣ ಹೊಂದುವ ಮುಖಾಂತರ ಆ ಪಾಪದ ಅಡ್ಡಗೋಡೆಯನ್ನ ಕೆಡವಿ ಹಾಕಲ್ಪಟ್ಟಿದೆ. 7ನೇದಾಗಿ ನಾವು ನೋಡುವಾಗ ಎಲ್ಲರನ್ನು ವಿಮೋಚನೆಗೊಳಿಸಲು, ಪ್ರಿಯ ನನ್ನ ಸಹೋದರೇ, ಪ್ರತಿಯೊಬ್ಬರನ್ನ ವಿಮೋಚಿಸಗೊಳಿಸಲು ಕಳಿಸ್ಕೊಟ್ಟನೆಂದಾಗಿ ತಿಮೋತಿ ಬರೆದ ಪತ್ರಿಕೆಯಲ್ಲಿ 1 ತಿಮೋತಿ 2ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ, 1 ತಿಮೋತಿ 2ನೇ ಅಧ್ಯಾಯ 6ನೇ ವಚನದಲ್ಲಿ ಏನ್ ಹೇಳ್ತದೆ, ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಹಲ್ಲೆಲೂಯಾ. ಅಂದ್ರೆ ವಿಮೋಚನಾರ್ಥ ಅಂದ್ರೆ ಸಂಪೂರ್ಣವಾಗಿ ಪಾಪದಿಂದ ಬಿಡುಗಡೆ. ಇಲ್ಲಿ ಯಾವ ಪ್ರಶ್ನೆ ಇಲ್ಲ ಅಲ್ಲಿ. ಅಂದ್ರೆ ನೇರವಾಗಿ ನಮ್ಮನ್ನು ದೇವರ ಕಡೆಗೆ ಸೇರಿಸುವುದಂಥದ್ದು. ಈಗ ಒಬ್ಬ ಮಗ ಮನೆ ಒಳಗೆ ಬರ್ಬೇಕಂದ್ರೆ ನೇರವಾಗಿ ಸ್ವತಂತ್ರವಾಗಿ ಬಂದು ಮನೆಗೆ ಅಮ್ಮನ ಹತ್ರ ಅಪ್ಪನ ಹತ್ರ ಮಾತಾಡಕ್ಕೆ ಅಧಿಕಾರ ಇದೆ. ಅವ್ರಿಗೆ ಆ ಮನೆಯಲ್ಲಿ ಏನೇನಿದೆ ಎಲ್ಲ ಗೊತ್ತಿರುತ್ತೆ. ಅದೇ ಬೇರೆಯವರು ಬಂದ್ರೆ ಅವನು ತಡವರಿಸ್ತಾರೆ. ಅವನ ರಕ್ತ ಸಂಬಂಧಿ ಆಗಿಲ್ಲ, ಅವನ ಯಾವನ ಆಗಿರ್ಲಿ, ಏನಾಗುತ್ತೆ ಅಲ್ಲಿ ಎಲ್ಲೆಲ್ಲಿ ಏನಿದೆಯೋ ಅವರು ಅಪ್ಪ ಅಮ್ಮ ಅಂತ ಕರೆಯಕ್ಕೆ ಅವನ ಧೈರ್ಯ ಸಾಕೋಗೋದಿಲ್ಲ. ಅದೇ ಮಗನಿಗೆ ಧೈರ್ಯ. ಅಂದ್ರೆ ಆ ಮಗನ ಸ್ಥಾನ ಕೊಡ್ಬೇಕಂದ್ರೆ ನಮ್ಮಲ್ಲಿರುವ ಎಲ್ಲರ ಪಾಪ ವಿಮೋಚನೆ ಬಿಡುಗಡೆ ಆಗ್ಬೇಕು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಯಾತನು ಎಲ್ಲರ ವಿಮೋಚನಾರ್ಥವಾಗಿ, ಅಂದ್ರೆ ಇಡೀ ಭೂಲೋಕದಲ್ಲಿರುವಂತ ಯಾರು ಯೇಸು ಕ್ರಿಸ್ತನನ್ನ ದೇವರನ್ನ ನಂಬ್ತಾರೋ ಅವರೆಲ್ಲರ ವಿಮೋಚನಾರ್ಥವಾಗಿ ತನ್ನನ್ನ ಒಪ್ಪಿಸಿಬಿಡ್ತಾನೆ. ಅಂದ್ರೆ ಸಂಪೂರ್ಣವಾಗಿ ತಂದೆಯಾದ ದೇವರೇ, ನನ್ನ ದೇವರೇ, ಕೊನೆಯಲ್ಲಿ ಏನೋ ಮಾತು ಹೇಳೋದು, ತಂದೆಯೇ ನನ್ನ ಆತ್ಮವನ್ನ ನಿನ್ನಕ್ಕೆ ಒಪ್ಪಿಸಿಕೊಡ್ತೇನೆ. ಅಂದ್ರೆ ಸಂಪೂರ್ಣವಾಗಿ ತಂದೆ ದೇವರಿಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟು ಮರಣ ಹೊಂದುತ್ತಾನೆ. ಆ ಮರಣ ಹೊಂದಿದ ಮುಖಾಂತರ ನಮ್ಮೆಲ್ಲ ಅಪರಾಧಗಳು, ಪಾಪಗಳು, ಶಾಪಗಳು ವಿಮೋಚನೆ ಆಗೋಯ್ತು. ಇನ್ನು ನಮ್ಮ ಜೀವಿತದಲ್ಲಿ ಯಾವ ಪಾಪ ಅಪರಾಧ ನಿರ್ಣಯ ಇರೋದಿಲ್ಲ. ಇಲ್ಲದೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ್ ನಿನಗೋಸ್ಕರ ನನಗೋಸ್ಕರ ಮರಣ ಹೊಂದಿದೆಂಬುದಾಗಿ ನಾವು ನೋಡ್ತಿದ್ದೇವೆ. ನಾವು 8ನೇ ವಚನದಲ್ಲಿ ನೋಡುವಾಗ ಸೈತಾನನ ಜಯಿಸಲು, ಸೈತಾನನ ಜಯಿಸಲು ಇಬ್ರಿಯ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ, ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಏನ್ ಹೇಳ್ತದೆ, ಇಲ್ಲಿ ನಾವು ನೋಡುವಾಗ ನೋಡ್ರಿ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳು ಆಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದಸೆಯಿಂದ
ತಮ್ಮ ಜೀವಮಾನದೆಲ್ಲ ದಾಸತೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಪ್ರಿಯರೇ, ಈ ಮನುಷ್ಯನ ಪಾಪ ವಿಮೋಚನೆ ಆಗ್ಬೇಕಂದ್ರೆ, ಮನುಷ್ಯನ ಶಾಪಗಳು ನೀಗಲ್ಪಡ್ಬೇಕಂದ್ರೆ, ಮನುಷ್ಯನ ಪಾಪ ಸಂಪೂರ್ಣ ತೊಳೆಯಲ್ಪಡ್ಬೇಕಂದ್ರೆ ಮನುಷ್ಯನ ರಕ್ತವೇ ಬೇಕಾಗಿದೆ. ಏನಾಗಿದೆ? ಮನುಷ್ಯನ ಪಾಪ ಹೋಗ್ಬೇಕಂದ್ರೆ ಮನುಷ್ಯನ ರಕ್ತನೇ ಚೆಲ್ಲಲ್ಪಡ್ಬೇಕಾಗಿದೆ. ಆ ಮನುಷ್ಯನ ರಕ್ತ ಹೇಗಿರ್ಬೇಕಂದ್ರೆ ಪರಿಶುದ್ಧವಾಗಿರ್ಬೇಕು. ಈ ಲೋಕದಲ್ಲಿ ನಾವೆಲ್ಲ ಪರಿಶುದ್ಧರಾಗಿಲ್ಲ. ಕಾರಣ ನಮ್ಮ ಅಪ್ಪ ಅಮ್ಮ ಒಂದು ಕೂಡುವಿಕೆಯಿಂದ ಅವರ ಪಾಪದಿಂದ ನಾವು ಹುಟ್ಟಿದವರಾಗಿದ್ದೇವೆ. ಹಾಗಾಗಿ ಇಡೀ ಲೋಕದಲ್ಲಿರೋ ಪ್ರತಿಯೊಂದು ಧರ್ಮದಲ್ಲಿರುವಂತವ್ರೆಲ್ಲರೂ ಪಾಪಿಗಳ. ಆದರೆ ಪ್ರಿಯರೇ, ಇಲ್ಲಿ ಏನಾಗುತ್ತಂದ್ರೆ ಯೇಸು ಕ್ರಿಸ್ತನು ತಂದೆಯಾದ ದೇವರ ಮುಖಾಂತರ ಆ ಕನ್ಯೆ ಮರಿಯಳ ಅಲ್ಲಿ ಪರಿಶುದ್ಧನಾಗಿ ಜನಿಸಿ ಬರ್ತಾನೆ. ಏನಾಗಿದ್ದಾನೆ? ಪರಿಶುದ್ಧನಾಗಿ, ಯಾವ ಪಾಪ ಇಲ್ಲದೆ ಅವನೇನಾಗಿದ್ದಾನೆ? ಪರಿಶುದ್ಧನಾಗಿ ಜನಿಸಿ ಬಂದಿದ್ದಾನೆ. ಅಂದ್ರೆ ಆತನು ಕನ್ಯೆ ಮರಿಯಳಲ್ಲಿ ಪರಿಶುದ್ಧನಾಗಿ ಜನಿಸಿ ಬರೋದು. ಮಾಂಸ ಅಂದ್ರೆ ನಮ್ಗೆ ರಕ್ತ ಮಾಂಸಗಳಿದೆ. ಆ ರಕ್ತ ಮಾಂಸಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನೇನಾಗಿದ್ದಾನೆ? ರಕ್ತ ಮಾಂಸಧಾರಿಯಾಗಿದ್ದಾನೆ. ಏನಾಗಿದ್ದಾನೆ? ಆತನು ರಕ್ತ ಮಾಂಸಧಾರಿಯಾಗಿದ್ದಾನೆ. ನೋಡ್ರಿ, ಇಲ್ಲಿ ಎಷ್ಟು ಬಹಳಾಗಿ ಹೇಳ್ತಾನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರ ಆಗಿರೋದ್ರಿಂದ ನಾವೆಲ್ಲ ಯಾರು? ದೇವರ ಮಕ್ಕಳು. ನನ್ನ ಕಡೆ ಗಮನ ಕೊಡಬೇಕು. ನಾವೆಲ್ಲ ಯಾರು? ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂತ ನಾವು ಹೇಗಿದ್ವಿ? ರಕ್ತ ಮಾಂಸಧಾರಿಗಳಾಗಿದ್ದೀವಿ. ರಕ್ತ ಅಂದ್ರೆ ಪ್ರಾಣ, ಮಾಂಸ ಅಂದ್ರೆ ಈ ಶರೀರ, ಮತ್ತು ಆತ್ಮ ಅಂದ್ರೆ ಉಸಿರು. ಈಗ ನೋಡ್ರಿ, ರಕ್ತ ಇಲ್ಲಂದ್ರೆ ಆತ್ಮ ಶರೀರ ಇದ್ದು ಬದುಕ್ತಾನ ಮನುಷ್ಯ? ಒಬ್ಬ ಮನುಷ್ಯರಿಗೆ 16 ಪಾಯಿಂಟ್ ಗಂಡಸರಿಗೆ ರಕ್ತ ಇರಬೇಕು, 13 ಪಾಯಿಂಟ್ ಹೆಂಗಸರಿಗೆ ರಕ್ತ ಇರಬೇಕು. ಒಂದು ವೇಳೆ 10 ಪಾಯಿಂಟ್ ತನಕ ಇದ್ರೂ ನಡೀತದೆ. ಅದರ ಕಡಿಮೆ ಆದ್ರೆ ಕೈ ಕಾಲುಗಳೆಲ್ಲ ನಡುತ್ತದೆ. ಇನ್ನೂ ಅದಕ್ಕೆ ಕಡಿಮೆ ಆದ್ರೆ ಏನಾಗುತ್ತೆ? BP ಬಂದ್ಬಿಡ್ತದೆ, ಸ್ಟ್ರೋಕ್ ಬಂದ್ಬಿಡ್ತದೆ, ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತದೆ. ಹಾಗಾಗಿ ಮನುಷ್ಯನಲ್ಲಿ ರಕ್ತ ಇಲ್ಲ ಅಂದ್ರೆ ಮನುಷ್ಯ ಜೀವಿಸಲ್ಲ. ಮತ್ತು ಅದೇ ರೀತಿಯಲ್ಲಿ ರಕ್ತ ಇದ್ದು ಉಸಿರು ಆತ್ಮ ಇಲ್ಲದೆ ಹೋದ್ರೆ ಮನುಷ್ಯ ಬದುಕೋದಿಲ್ಲ. ಆತ್ಮ ಪ್ರಾಣ ಎರಡು ಇದ್ದು ದೇಹ ಇಲ್ದಿದ್ರೆ ಅವೆಲ್ಲಿರೋದು? ರಕ್ತ ಉಸಿರು ಈ ಮೂರು ಯಾವ ರೀತಿ ಒಂದೇ ಆಗಿದೆಯೋ ಅದಕ್ಕೆ ಇಲ್ಲಿ ರಕ್ತ ಮಾಂಸಧಾರಗಳಾಗಿರೋದ್ರಿಂದ ಆತನು ಅವರಂತೆ ಅದನ್ನು ಯಾರು? ಯೇಸು ಕ್ರಿಸ್ತನು ನಿನ್ನ ಹಾಗೆ ನನ್ನ ಹಾಗೆ ಮನುಷ್ಯನಾಗಿ ರಕ್ತ ಮಾಂಸರಾಗಿ ಹುಟ್ಟಿದನು ಮತ್ತು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದ್ರೆ ಸೈತಾನನ್ನು ಅಡ್ಗಿಸಿ ಬಿಡೋದಕ್ಕೂ, ಅಂದ್ರೆ ಯೇಸು ಕ್ರಿಸ್ತನ ಕಲ್ವರಿ ಶಿಲೆಯಲ್ಲಿ ಮರಣ ಹೊಂದಿದ ಮುಖಾಂತರ ಆ ಸೈತಾನನ ಗೆಲ್ಲುತ್ತಾನೆ. ಆ ಸೈತಾನನ್ನ ಆತನ ಜಯಿಸುವ ಆತನಾಗಿದ್ದಾನೆ. ನಾವು ನೋಡ್ತೀವಿ ಇಲ್ಲಿ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 55ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಹೇಳ್ತಂದ್ರೆ, ಮರಣವೇ ನಿನ್ನ ಜಯವೆಲ್ಲಿ. ಏನ್ ಹೇಳ್ತಾ ಇದ್ದಾನೆ? ಮರಣವೇ ನಿನ್ನ ಜಯವೆಲ್ಲಿ. ಅಂದ್ರೆ ಯಾವಾಗ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟನು ಆ ಸೈತಾನ ಸೋತು ಹೋದನು. ಆ ಮರಣಕ್ಕೆ ಜಯ ಇಲ್ಲ. ಯೇಸು ಕ್ರಿಸ್ತನ ಅದನ್ನು ಕಸಿದುಕೊಂಡ ತನ್ನ ಪ್ರಾಣ ಕೊಡುವ ಮುಖಾಂತರ. ಮತ್ತೆ ಇನ್ನೊಂದು ಹೇಳ್ತಾನೆ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಮರಣದ ಕೊಂಡಿ ಪಾಪವೇ. ಮರಣದ ಕೊಂಡಿ ಪಾಪ. ಆ ಕೊಂಡಿನ ಆತನ ಮರಣವನ್ನು ಮುಖಾಂತರ ಅದನ್ನ ಕಳಚಾಕ್ತಾನೆ, ಅದನ್ನ ಮುರಿದಾಕ್ಬಿಡ್ತಾನೆ. ಆದ್ರ ಪ್ರಿಯ ನನ್ನ ಸಹೋದರರೇ, ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಸೈತಾನನ ಜಯಿಸಲು ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು ಎಂಬುದಾಗಿ. ನಾವು ಇನ್ನೊಂದು ವಚನ ನೋಡ್ಕೊಳ್ಳೋ, ಕೊಲೊಸ್ಸೆದವರು ಬರೆದ ಪತ್ರಿಕೆಯಲ್ಲಿ, ಕೊಲೊಸ್ಸೆದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಏನ್ ಹೇಳ್ತದೆ? 2ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳಲ್ಪಟ್ಟಿದೆ ನೋಡ್ರಿ. ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ
ಮರೆಸುತ್ತಾ ತೋರಿಸಿದನು. ಅಂದರೆ ಆ ಶಿಲುಬೆ ಮೇಲೆ ಏನು ದೊರೆತನಗಳನ್ನು, ಅಧಿಕಾರಿಗಳನ್ನು, ಈ ಲೋಕದ ದೊರೆತನಗಳು, ಅಧಿಕಾರಿಗಳು ಯೇಸು ಸ್ವಾಮಿ ಮೇಲೆ ದೊರೆತನ ಮಾಡಿದ್ರು. ಆದರೆ ಅವರೆಲ್ಲರೂ ನಿರಾಯುಧರಾಗಿ ಮಾಡಿಬಿಡ್ತಾನೆ. ಆ ಯೇಸು ಸ್ವಾಮಿಯಲ್ಲಿ ಒಬ್ಬ ವ್ಯಕ್ತಿ ಸೈನಿಕನು ತುಂಬಾ ದೇಶ ಇರ್ತದವು. ಆ ಪ್ಯಾಷನ್ ಆಫ್ ಕ್ರೈಸ್ತಲ್ಲಿ ನೋಡುವಾಗ ಅವನಿಗೊಂದು ಕಣ್ಣಿರೋದಿಲ್ಲ, ಒಬ್ಬ ಗುಡ್ಡಕ್ಕೆ ಒಂದು ಕಣ್ಣೇ ಇರೋನು. ಆದ್ರೆ ಯೇಸು ಸ್ವಾಮಿನ ಫುಲ್ಲು ದ್ವೇಷ ಮಾಡ್ತಾ ಇರ್ತಾನೆ. ಅವನೇ ಜಾಸ್ತಿ ಯೇಸು ಸ್ವಾಮಿ ನೋಡಿದ್ದಾನೆ. ಅಷ್ಟು ಅವನಿಗೇನೋ ಆಯುಧಗಳಿದೆ, ಅಧಿಕಾರ ಇದೆ ಅಂತೇಳಿ ಏನೇನೋ ಮಾಡ್ತಾ ಇರ್ತಾನೆ. ಆದ್ರೆ ಕೊನೆಯಲ್ಲಿ ಅವನೇ ಬರ್ಜಿ ತಗೊಂಡೋಗಿ ಯೇಸು ಸ್ವಾಮಿನ ತಿವಿತಾನೆ. ಏನೋ ಅವನು ಬದುಕಿದ್ದಾನೋ ಸತ್ಯನೋ ಅಂತ ಪಕ್ಕೆಯಲ್ಲಿ ತೆಗೆಯುವಾಗ ಆ ಪಕ್ಕೆಯಲ್ಲಿ ಒಂದೇ ಒಂದು ಹನಿ ರಕ್ತ ಇರುತ್ತಂತೆ. ಆ ರಕ್ತ ಎತ್ತರದಲ್ಲಿರುವಾಗ ಅವನು ತಿವಿದು ಎಳೆಯುವಾಗ ಆ ರಕ್ತ ಬಂದು ಅವನ ಕಣ್ಣಲ್ಲಿ ಬಿದ್ದ್ಬಿಡ್ತದೆ. ಆ ಕಣ್ಣು ಬಂದು ಬಿಡ್ತದಂತೆ. ಅವನು ಕೂಡ ಮಾನಸಾಂತರ ಬಂದು ಬಿಡ್ತಾನಂತೆ. ಹಲ್ಲೆಲೂಯಾ. ಓ, ಇದು ನಿಜವಾಗಿ ದೇವಕುಮಾರನೇ ಅಂತ ಹೇಳ್ತಾನೆ. ಈತ ನಿಜವಾಗಿ ದೇವಕುಮಾರನೇ, ಈತನು ದೇವರೇ ಅಂತೇಳಿ ಆತನು ಒಪ್ಕೊಳ್ತಾನೆ. ಹಾಗೆ ಆ ಯೇಸು ಕ್ರಿಸ್ತನು ಏನಾಗಿದ್ದಾನೆ, ಮರಣವನ್ನು ಹೊಂದುವುದರ ಮುಖಾಂತರ ಈ ಲೋಕದಲ್ಲಿರೋ ಎಲ್ಲ ಶತ್ರುಗಳನ್ನ ನಿರಾಯುಧರಾಗಿ ಮಾಡಿಬಿಡ್ತಾನೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ಮತ್ತೆ ನಾವು ನೋಡ್ತೀವಿ ಇಲ್ಲಿ ಏನು ನಿರಾಯುಧರನ್ನಾಗಿ ಮಾಡೋದಕ್ಕಾಗಿ ಮರಣ ಭಯ ದಾಸತ್ವದಿಂದ ನಮ್ಮನ್ನು ಬಿಡಿಸಿದ. ಇವಾಗ ನಾವು ಧೈರ್ಯವಾಗಿ ಹೇಳ್ಬೋದು ಏನಂತ, ನಾನು ಇವತ್ತೇ ಸತ್ತೋಗ್ತಿದ್ದೆ ಅಲ್ಲ, ಎಲ್ಲಿಗೋಗ್ತೀನಿ, ಪರಲೋಕದಲ್ಲಿ ದೇವರ ಹತ್ರ ಹೋಗ್ಬಿಟ್ಟು ನೇರ ಟಿಕೆಟ್ ಇಲ್ಲಿ ಸತ್ರೆ ಈ ದೇಹ ಬಿಟ್ರೆ ತಕ್ಷಣ ಅಕ್ಷಯ ಶರೀರ ದೇವ್ರು ಕೊಡ್ತಾನೆ. ಅಲ್ಲಿ ಪರಲೋಕದಲ್ಲಿ ದೇವ್ರ ಹತ್ರ ಪರದೇಶಿಗೆ ಹೋಗ್ಬಿಡ್ತೀವಿ. ಹಾಗಾಗಿ ಇವಾಗ ಧೈರ್ಯ, ನಾನು ದೇವರ ಹತ್ರ ಈಗ ಹತ್ರ ಜೀವಿಸ್ತೀನಿ ಅಂತ. ಕಾರಣ ಏನಂದ್ರೆ ಆತನು ಏನು ಸೈತಾನನ ಎಲ್ಲ ಅಧಿಕಾರಿಗಳನ್ನ ನಿರಾಯುಧರನ್ನು ಮಾಡಿದ್ದಾನೆ. ಮತ್ತು ಆ ಶಿಲುಬೆ ಮೇಲೆ ಏನ್ ಮಾಡಿದ್ದಾನೆ, ಅವುಗಳನ್ನು ಜಯಿಸಿದ್ದಾನೆ. ಎಲ್ಲ ಶತ್ರುಗಳನ್ನ ಜಯಿಸಿದ್ದಾನೆ. ನಾವು ಇನ್ನು 10ನೇ ವಚನ ನೋಡುವಾಗ 10ನೇ ಪಾಯಿಂಟು, ನಿತ್ಯ ಬಾಧ್ಯತೆಯನ್ನು ಒದಗಿಸಲು. ಅಂದ್ರೆ ನಿತ್ಯ ಬಾಧ್ಯತೆ ಅಂದ್ರೆ ಏನು, ಒಂದು ಸರ್ವಾಧಿಕಾರ. ಈ ಲೋಕದಲ್ಲಿ ನಮ್ಗೆ ಯಾರಿಗೂ ನಿತ್ಯ ಬಾಧ್ಯತೆ ಇಲ್ಲ. ನಾವೆಷ್ಟು ವರ್ಷ ಜೀವಿಸ್ತೀವಿ? ಒಂದು 70, ಬೈಬಲ್ ಪ್ರಕಾರ 80, ಅದರ ಮೇಲೆ ಜೀವಿಸಿದ್ರೆ ಕೃಪೆಗಳ ವರ್ಷಗಳು. ಒಂದೊಂದು ದಿನ ಕೃಪೆ. ಬೈಬಲ್ಲು 80 ವರ್ಷ ಲಾಸ್ಟ್ ಅಂತ ದಾವೀದನು ಹೇಳಿದ್ದಾನೆ. ಅದರ ಮೇಲೆ ನಾವು ಜೀವಿಸ್ತಾರೆ. ಒಂದೊಂದು ದಿವಸ ಕೃಪೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ಅದ ನಂತರ ನಾವು ಎಷ್ಟು ವರ್ಷ ಜೀವಿಸಿದ್ರು, ಒಂದು ದಿವಸ ಈ ಲೋಕವನ್ನು ಬಿಡಬೇಕಾಗಿದೆ. ಈ ಲೋಕವನ್ನ ನಾವು ಬಿಡಬೇಕಾಗಿದೆ. ಆದರೆ ಈ ಲೋಕವನ್ನು ಬಿಟ್ಟ ನಂತರ ನಿತ್ಯ ಬಾಧ್ಯತೆ ನಮ್ಗೆ ಸ್ಟಾರ್ಟ್ ಆಗೋದು, ನಿತ್ಯ ಜೀವಿತ ನಮ್ಗೆ ಸಿಗುವಂಥದ್ದು, ನಿತ್ಯ ರಾಜ್ಯ ನಮ್ಗೆ ಸಿಗುವುದು. ಹಾಗಾಗಿ ಇಬ್ರಿಯ 9ನೇ ಅಧ್ಯಾಯ, ಇಬ್ರಿಯ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 15ನೇ ವಚನ ಏನ್ ಹೇಳ್ತದೆ, ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ನಾವು ಇವಾಗ ಯಾವ ಒಡಂಬಡಿಕೆ ಕಾಲದಲ್ಲಿದ್ದೇವೆ? ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನ ಮರಣವನ್ನು ಅನುಭವಿಸಿದ್ರಿಂದ ದೇವರಿಂದ ಕರೆಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ನಿತ್ಯ ಬಾಧ್ಯತೆಯನ್ನು ಯಾವ ರೀತಿ ಹೊಂದುತ್ತೀವಿ ಅಂದ್ರೆ, ಆತನು ಹೊಸ ಒಡಂಬಡಿಕೆ ಮಧ್ಯಸ್ಥನು. ಯಾರು? ಯೇಸು ಕ್ರಿಸ್ತನು. ಇವಾಗ ನಾವು ಈ ಲೋಕದಲ್ಲಿ ಇನ್ನೂ ಏನಾದ್ರೂ ಪಾಪಗಳು ಮಾಡ್ತಾ ಇದ್ರೆ ತಂದೆಯಾದ ದೇವರು ಯಾರ ಕಡೆ ನೋಡ್ತಾನೆ ಅಂದ್ರೆ ನಮ್ಮ ಕಡೆ ನೋಡಲ್ವಂತೆ, ಯೇಸು ಕ್ರಿಸ್ತನ ಕಡೆ ನೋಡ್ತಾನಂತೆ. ನೋಡಪ್ಪ, ನೀನು ರಕ್ತ ಸೃಷ್ಟಿಸಿದಂತ ನಿನ್ನ ಮಗನು ಇನ್ನು ಭೂಲೋಕದಲ್ಲಿ ಪಾಪ ಮಾಡ್ತಾ ಇದ್ದಾನೆ ಅಂದ್ರೆ ಆತನ ಮಧ್ಯಸ್ಥಿಕೆ ಮಾಡ್ತಾನಂತೆ. ಏನಂತ? ಅಪ್ಪ, ನಾನು ರಕ್ತ ಸುರಿಸಿದ್ದೀನಪ್ಪ, ಅವ್ರೆಲ್ಲ ಪಾಪಕ್ಕೆ ಕ್ರಯ ಕೊಟ್ಟಿದ್ದೀನಪ್ಪ, ಈ ಒಂದು ಸಾರಿ ಕ್ಷಮಿಸಪ್ಪ ಅಂತೇಳಿ ನಿನಗೋಸ್ಕರ ನನಗೋಸ್ಕರ ಪ್ರತಿದಿನ ಮಧ್ಯಸ್ಥಿಗೆ ಮಾಡುವ ಆತನಾಗಿದ್ದಾನೆ ಯೇಸು ಕ್ರಿಸ್ತ. ಅಷ್ಟೇ ಅಲ್ಲದೆ ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ
ಅಂದ್ರೆ ಯೇಸು ಕ್ರಿಸ್ತ ನಂಬದೇ ಮೊದಲು ನಾವು ಮಾಡಿರೋ ಎಲ್ಲ ಪಾಪ ಅಪರಾಧಗಳು, ನಮ್ಮ ತಂದೆ ತಾಯಿಗಳು, ತಾತ ಮುತ್ತಾತಂದ್ರ ಕಾಲದಿಂದ ನಮ್ಮ ಪೂರ್ವಿಕರು ಮಾಡಿರೋ ಎಲ್ಲ ಪಾಪ ಅಪರಾಧಗಳ ಪರಿಹಾರವಾಗಿ ಇಲ್ಲೇನಾಗ್ತದೆ ಅಂದ್ರೆ ನಿತ್ಯವಾಗಿದ್ದ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ ಮಾರ್ಗವಾಯಿತು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಪ್ರಿಯರೇ, ಇಲ್ಲೇನು ಗೊತ್ತಂದ್ರೆ ನಾವು ಆ ಯೇಸು ಕ್ರಿಸ್ತನ್ ನಮ್ಗೆ ಮಧ್ಯಸ್ಥನಾಗಿಟ್ಟಿದ್ದಾನೆ. ಯಾರು? ತಂದೆಯಾದ ದೇವರು. ನೋಡ್ರಿ, ನಿತ್ಯ ಬಾಧ್ಯತೆ ನಮ್ಗೆ ಸಿಗ್ಬೇಕಂದ್ರೆ ಯೇಸು ಕ್ರಿಸ್ತನಲ್ಲದೆ ಯಾರು ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಅವನು ಎಂತ ಪರಿಶುದ್ಧನಾಗಿರ್ಲಿ, ಅವನು ತಾಯಿ ಯೇಸು ಕ್ರಿಸ್ತನಾಗೆ ಕನ್ಯಾ ಮರಿಯಲ್ಲಿ ಹುಟ್ಟಿದವನಾದ್ರೂ ಚಿಂತೆ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ಅವನು ತೊಳೆಯಲ್ಪಟ್ರೆ ಮಾತ್ರನೇ ನಿತ್ಯ ಬಾಧ್ಯತೆಗೆ ಹೋಗೋದು ಸಾಧ್ಯ. ಇಲ್ಲಂದ್ರೆ ನನ್ನ ತಾಯಿಯ ಗರ್ಭದಿಂದ ಇದುವರೆಗೂ ಯಾವ ಪಾಪನು ನಾನು ಮಾಡಿಲ್ಲ, ಯಾವ ಸ್ತ್ರೀಯರ ಸಹವಾಸ ಮಾಡಿಲ್ಲ, ಯಾವ ಕೆಟ್ಟ ಮಾತು ಏನು ಮಾಡದೇ ಇದ್ರು ಪರಲೋಕಕ್ಕೆ ಹೋಗಿ ಸಾಧ್ಯ ಇಲ್ಲ. ಆ ನಿತ್ಯ ಬಾಧ್ಯತೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನು ಆ ಸುರಿಸಲ್ಪಟ್ಟಂತ, ಆ ಕ್ರಯ ಕೊಟ್ಟಂತ ರಕ್ತದಿಂದ ಸಂಪೂರ್ಣ ಶುದ್ಧರಾಗಿ ನೀತಿವಂತರಾದ್ರೆ ಮಾತ್ರ ಆ ಮಧ್ಯಸ್ಥನಾಗಿರುವಂತ ಯೇಸು ಕ್ರಿಸ್ತನು ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಕೆಲವು ಜ್ಞಾನಿಗಳು ಹೇಳ್ತಾರೆ, ಪರಲೋಕಕ್ಕೂ ಈ ಭೂಲೋಕಕ್ಕೂ ಮಧ್ಯದಲ್ಲಿ ದೊಡ್ಡ ಒಂದು ಡಂಗುರ ಇದೆ ಅಂತೆ. ಏನು? ದೊಡ್ಡದೊಂದು ಡಂಗುರ, ಅದರಲ್ಲಿ ಬೆಂಕಿ, ಅದು ಎಷ್ಟು ಆಳ ಇದೆಯೋ ಗೊತ್ತಿಲ್ಲ. ಬೆಂಕಿಯಲ್ಲಿ ಬಿದ್ದು ಹೋಗಿ ದಾಟ್ಕೊಂಡು ಹೋಗೋಣಂದ್ರೆ ಎಷ್ಟು ಆಳ ಇದೆಯೋ ಗೊತ್ತಿಲ್ಲ. ಹಾಗಾಗಿ ಆ ಡಂಗುರನ್ನು ದಾಟಿಸೋದಕ್ಕಾಗ, ಬೆಂಕಿಯನ್ನು ದಾಟಿಸೋದಕ್ಕಾಗಿ ಯೇಸು ಕ್ರಿಸ್ತನ ತನ್ನ ಕೈಗಳನ್ನು ಈ ತರ ಚಾಚಿಸ್ತಾನಂತೆ. ಈ ಕಡೆ ಭೂಮಿ ಇದೆ, ಈ ಕಡೆ ಪರಲೋಕ ಇದೆ, ಇಲ್ಲ ಈ ಕಡೆ ಭೂಮಿ ಇದೆ, ಈ ಕಡೆ ಪರಲೋಕ ಇದೆ. ಅಂದ್ರೆ ಈ ಒಂದು ಇದರಲ್ಲಿ ಹಿಂಗೆ ದಾಟಿ, ಈ ಕಣಿವೆಯನ್ನು ದಾಟಿ ಪರಲೋಕಕ್ಕೆ ನಾವು ಹೋಗ್ತೇವೆ. ಆ ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿದ್ದಾನೆ. ಅಲ್ಲಿ ಯಾವುದೇ ಒಂದು ಪಾಪ ಇದ್ರೂ ಆ ಶಿಲುಬೆ ಇದೆಯಲ್ಲ, ಆ ಶಿಲುಬೆ ಮೇಲೆ ಇಕ್ಕಟ್ಟಾದ ಬಾಗಿಲಿದೆ. ಆ ಬಾಗಿಲಲ್ಲಿ ಅವನ ಆಚೆ ಹೋಗಕ್ಕೆ ಆಗೋದಿಲ್ಲ. ಆ ಪಾಪ ಒಂದು ಸಣ್ಣ ಪಾಪ ಇದ್ರೂ ಅಲ್ಲಿ ಹಾತ್ಕೊಳ್ತದೆ, ಆ ಭಾರ ಹೆಗಲ ಮೇಲೆ ಇರ್ತದೆ, ಹಾತ್ಕೊಳ್ಳುತ್ತ ಆಗೋಗೋದಿಲ್ಲ. ಅದಕ್ಕಾಗಿ ಈ ಲೋಕದಲ್ಲಿ ಪ್ರತಿಯೊಬ್ಬರ ಪಾಪ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವ್ರು ಮಾತ್ರನೇ ಆ ಶಿಲುಬೆ ಮುಖಾಂತರ ಪರಲೋಕಕ್ಕೆ ಏನೋ ಹೋಗೋದಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಏನೋ ನಾನು ಸಣ್ಣ ಪಾಪ ಏನೋ ಒಂದು ಮಾಡಿಬಿಟ್ಟಿದ್ದೀನಿ, ಏನೋ ಒಂದು ಅಂದುಬಿಟ್ಟಿದ್ದೀನಿ ಅಂದ್ರೆ ಅದು ಇಲ್ಲಿ ಕ್ಷಮಿಸಲ್ಪಟ್ರೆ, ಸಮಾಧಾನ ಮಾಡ್ಕೊಂಡ್ರೆ ಮಾತ್ರ ಪರಲೋಕಕ್ಕೆ ಹೋಗೋದು. ಇಲ್ಲಾಂದ್ರೆ ಹೋಗೋದಕ್ಕೆ ಎಷ್ಟು ಮಾತ್ರ ಅವಕಾಶ ಇಲ್ಲ. ನೀನು ಎಷ್ಟೇ ದಾನ ಧರ್ಮ ಮಾಡು, ಎಷ್ಟೇ ದೇವ್ರ ಕಾರ್ಯ ಮಾಡು, ನಿನ್ನ ಇರೋ ಆಸ್ತಿಗಳೆಲ್ಲ ದೇವ್ರಿಗೆ ಬರ್ಕೊಟ್ಟು ಬಿಡು, ನೀನು ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಆ ಒಂದು ಯೇಸು ಕ್ರಿಸ್ತನ ಮುಖಾಂತರವೇ ನಾವು ನಿತ್ಯ ಬಾಧ್ಯತೆಯನ್ನ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. 11ನೇ ಪಾಯಿಂಟ್ ನಾವು ನೋಡುವಾಗ ದೇವರ ಬಳಿಗೆ ಸೇರುವುದಕ್ಕಾಗಿ, ಅಂದ್ರೆ ದೇವರ ಬಳಿಗೆ ಸೇರ್ಬೇಕಂದ್ರೆ ನೋಡ್ರಿ, 1 ಪೇತ್ರ 3ನೇ ಅಧ್ಯಾಯದಲ್ಲಿ 11ನೇ ವಚನ ನಾವು ನೋಡುವಾಗ, 1 ಪೇತ್ರ 3ನೇ ಅಧ್ಯಾಯ 11ನೇ ವಚನ ಹೇಳುತ್ತಂದ್ರೆ, ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ನೋಡಿ, ದೇವರ ಬಳಿಗೆ ಸೇರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಕೆಟ್ಟದ್ದು ಅದೇನೇ ಆಗಿರ್ಲಿ ಕೆಟ್ಟದ್ದನ್ನ ಬಿಟ್ಟು ಬಿಡಬೇಕು, ಒಳ್ಳೆಯದನ್ನ ಮಾಡಬೇಕು. ಯೇಸು ಸ್ವಾಮಿ ಏನ್ ಹೇಳ್ತಾನೋ ಅದರ ಪ್ರಕಾರ ಯೇಸು ಸ್ವಾಮಿ ಏನ್ ಹೇಳ್ತಾನೆ? ಮೊದಲನೇ ಆಜ್ಞೆ ಏನ ಯೇಸು ಸ್ವಾಮಿದು? ಮೊದಲನೇ ಸ್ಥಾನ ಯಾರು ಕೊಡಬೇಕು? ತಂದೆಯಾದ ದೇವರಿಗೆ ನಿನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಜ್ಞಾನದಿಂದ ನಿನ್ನ ದೇವರನ್ನೇ ಆರಾಧಿಸಬೇಕು. 2ನೇ ಆಜ್ಞೆ, ನಿನ್ನಂತೆಯೇ ನೆರೆಯವರನ್ನು ಪ್ರೀತಿಸು. ಈ ಆಜ್ಞೆಗಳನ್ನ ಕೈಕೊಂಡು ನಡೀದೆ ಹೋದ್ರೆ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ. ಅದಕ್ಕೆ ಅವನು ಕೆಟ್ಟದ್ದನ್ನು ಬಿಟ್ಟು, ಯಾರು? ನೀನು ಪರಲೋಕಕ್ಕೆ ಹೋಗ್ಬೇಕಾ, ದೇವರ ಬಳಿಗೆ ಸೇರ್ಬೇಕಾ, ನೀನೇನ್ ಮಾಡ್ಬೇಕು? ಕೆಟ್ಟದ್ದನ್ನು ಬಿಡಬೇಕು. ನಾನು ದೇವರ ಬಳಿಗೆ ಸೇರ್ಬೇಕಾ, ನಾನು ಕೆಟ್ಟದ್ದನ್ನ ಬಿಟ್ಟು ಒಳ್ಳೇದೇನಿದೆಯೋ ಅದನ್ನು ಮಾಡಿ ಸಮಾಧಾನ ಹೊರಡಿಸಿ ಅದಕ್ಕೋಸ್ಕರ ಪ್ರಯತ್ನ ಮಾಡಲಿ. ಸಮಾಧಾನ ಅಂತೂ ಬಹಳ 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 ಮುಖ್ಯವಾಗಿದೆ. ನೋಡ್ರಿ, ಅದು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 19-20ನೇ ವಚನ ಏನ್ ಹೇಳ್ತಂದ್ರೆ, ಇಬ್ರಿಯ 10ನೇ ಅಧ್ಯಾಯ 19-20ನೇ ವಚನಗಳಲ್ಲಿ
ಹೀಗಿರುವಲ್ಲಿ ಸಹೋದರರೇ, ನಮ್ಮ ಯೇಸು ನಮಗೋಸ್ಕರ ಪ್ರತಿಷ್ಠಿತ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಅಂದ್ರೆ ಹೊಸ ದಾರಿ ಏನು, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಹೊಸ ದಾರಿ ಯಾವುದು? ನಾವು ಯಾವಾಗ ಶುದ್ಧರಾಗ್ತೀವೋ, ನಮ್ಮ ಪಾಪಗಳು ಪರಿಹರಿಸಲ್ಪಡ್ತದೋ ಅವಾಗ ಮಾತ್ರ ಹೊಸ ದಾರಿ ನಮಗೆ ತೆರೆಯಲ್ಪಡ್ತದೆ. ಅಷ್ಟೇ ಅಲ್ಲದೆ ಹೊಸ ಹೆಸರು ಕೂಡ ದೇವರು ಪರಲೋಕದಲ್ಲಿ ಕೊಡ್ತಾನೆ. ಅದು ಹೆಸರು ಹೆಂಗಂದ್ರೆ ಬಿಳಿ ಕಲ್ಲ ಮೇಲೆ ಬರೀತಾನಂತೆ, ಫುಲ್ ವೈಟು. ಆ ವೈಟ್ ಕಲ್ ಮೇಲೆ ವೈಟ್ ಅಕ್ಷರ ಬರೀತಾರಂತೆ. ವೈಟ್ ಮೇಲೆ ವೈಟ್ ಬರೆದ್ರೆ ಏನೋ ಗೊತ್ತಾಗುತ್ತಾ? ಅದು ಗೊತ್ತಾಗುತ್ತಂತೆ ಯಾರಿಗೆ? ಯಾರ ಹೆಸರು ಏನು ಲೂಕಾ ಪಾಸ್ಟರ್ ಹೆಸರು ಬರ್ದಿದ್ದು, ಆ ಲೂಕಾ ಪಾಸ್ಟರ್ಗೆ ಆ ವೈಟ್ ಕಲರ್ ಮೇಲೆ ಹೆಸರು ಬರ್ದು ಲೂಕಾ ಪಾಸ್ಟರ್ ಮಾತ್ರನೇ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿರುವಂತ ನಿಮ್ಮ ಹೆಸರು ಒಂದು ಬಿಳಿ ಕಲ್ಲಿನ ಮೇಲೆ ಬರೆದ್ರೆ ಆ ಹೆಸರು ನಿಮ್ಮ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲಂತೆ. ಹೊಸ ಯೆರೂಸಲೇಮಿನಲ್ಲಿ ಹೊಸ ಹೆಸರನ್ನು ದೇವರು ಕೊಡುವ ಆತನಾಗಿದ್ದಾನೆ. ಆ ಹೊಸ ಪದವಿಗಳನ್ನ ಕೊಡುವ ಆತನಾಗಿದ್ದಾನೆ, ಹೊಸ ಆಶೀರ್ವಾದಗಳು ಕೊಡುವ ಆತನಾಗಿದ್ದಾನೆ. ಅದು ಯಾರು ಹೊಂದ್ಕೊಳ್ತಾರೋ ಅವ್ರು ಮಾತ್ರ. ಅದಕ್ಕೆ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರ ಎಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸೋದಕ್ಕೆ ನಮಗೆ ಧೈರ್ಯವನ್ನು. ಶರೀರ ಎಂಬ ತೆರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಮೇಲಿನಿಂದ ಕೆಳಕ್ಕೆ ಹರಿಯಲ್ಪಟ್ಟು ಯೇಸು ಕ್ರಿಸ್ತ ನಿನಗೋಸ್ಕರ ನನಗೋಸ್ಕರ ಆತನು ಜಡಿಯಲ್ಪಟ್ಟಿದ್ದರಿಂದ ಆ ಒಂದು ತೆರೆ ಹರಿಯೋದ ಮುಖಾಂತರ ನಾವು ದೇವರ ಬಳಿಗೆ ಸೇರೋದಕ್ಕೆ ಪ್ರವೇಶಿಸಲಿಕ್ಕೆ ಶಕ್ತವಾಗಿದೆ. ಕೊನೆಯದಾಗ ನಾವು ನೋಡುವಾಗ ಸಕಲ ಪಾಪವನ್ನು ಶುದ್ಧಿ ಮಾಡಲು, ಅಂದ್ರೆ ಇಡೀ ಪರಲೋಕದಲ್ಲಿ ಬಿಟ್ಟು ಈ ಭೂಲೋಕದಲ್ಲಿರೋ ಪ್ರತಿಯೊಬ್ಬ ಮಾನವರ ಸಕಲ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಯೇಸು ಕ್ರಿಸ್ತನ ರಕ್ತ ಶುದ್ಧೀಕರಿಸಲ್ಪಡುವುದಾಗಿದೆ. ಯೋಹಾನ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ. 1 ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ 7ನೇ ವಚನದಲ್ಲಿ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಅಂದ್ರೆ ಪ್ರತಿಯೊಬ್ಬರ ಸಕಲ ಪಾಪಗಳು ಯೇಸು ಕ್ರಿಸ್ತನ ರಕ್ತವೇ ಶುದ್ಧಿ ಮಾಡುವುದಾಗಿದೆ. ನಮ್ಮೆಲ್ಲ ಪಾಪಗಳನ್ನು ಶುದ್ಧಿ ಮಾಡಿದರೆ ಮಾತ್ರ ನಾವು ಆತನ ಮರಣ ಮುಖಾಂತರ ಪರಲೋಕಕ್ಕೆ ಹೋಗ್ತೀವಿ. ಆ ಮರಣ ಸಕಲ ಪಾಪಗಳನ್ನು ತೊಳೆಯುವುದಕ್ಕಾಗಿ ಆತನು ಮರಣ ಹೊಂದಿದೆಂಬುದಾಗಿ ನಾವು ನೋಡುವರಾಗಿದ್ದೀವಿ ಪ್ರಿಯರೇ. ಹಾಗೆ ಮುಂದೆ ನೋಡುವ 2ನೇ ಅಧ್ಯಾಯ 2ನೇ ವಚನ ಕೂಡ 1 ಯೋಹಾನ 2ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಯಾರು? ಈ ಯೋಹಾನನೇ ಸುವಾರ್ತೆಯಲ್ಲಿ ಏನ್ ಹೇಳ್ತಾನೆ 1ನೇ ಅಧ್ಯಾಯ 29ನೇ ವಚನದಲ್ಲಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಅಂತಾನೆ. ಯೇಸು ಕ್ರಿಸ್ತನ ದಾರಿಯಲ್ಲಿ ಬರ್ತಾ ಇದ್ರೆ ಆ ಯೋಹಾನ ಏನ್ ಮಾಡ್ತಾನೆ ಅಂದ್ರೆ ಯೇಸು ಕ್ರಿಸ್ತನ ತೋರಿಸ್ತಾನೆ. ಅಗೋ ದೇವರಿಗೆ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂತಾನೆ. ಅಂದ್ರೆ ಆತ ನಮ್ಮ ಪಾಪ ನಿವಾರಣೆ ಮಾಡುವಂತ ಯಜ್ಞ. ಅಂದ್ರೆ ಆತನು ಆ ಕಲ್ವರಿ ಶಿಲುಮೆ ಮೇಲೆ ಒಂದು ಯಜ್ಞವಾಗಿ, ಒಂದು ಕುರಿಯ ರೀತಿಯಲ್ಲಿ ಬಲಿಯಾಗಿ ತನ್ನನ್ನು ಸಮರ್ಪಿಸಿಕೊಡ್ತಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡ್ತಾನೆ. ಹಲ್ಲೆಲೂಯಾ. ಸಮಸ್ತ ಲೋಕದ ಯಾರು ದೇವರು ನಂಬ್ತಾರೋ ಅವರೆಲ್ಲರೂ, ಅದಕ್ಕೆ ಯೋಹಾನ 3:16 ಏನ್ ಹೇಳ್ತದೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟ. ಆತ ನಂಬ ಒಬ್ಬನಾದರೂ ನಾಶವಾಗದ ಎಲ್ಲರೂ ನಿತ್ಯ ಜೀವಿತ ಹೊಂದಬೇಕೆಂದು ಆತನ ಕೊಟ್ಟ. ಎಲ್ಲರೂ ಇಡೀ ಲೋಕದಲ್ಲಿ ಯಾರು ಯೇಸು ಕ್ರಿಸ್ತ ನಂಬ್ತಾರೋ ಅವರೆಲ್ಲರೂ ನಿತ್ಯ ಜೀವಿತ ಕೊಡ್ತಾರೆ. ನಂಬಲಿಲ್ವೋ ಅವರೆಲ್ಲ ನರಕ ಹೋಗ್ತಾರೆ, ನಂಬುವರು ಮಾತ್ರ ಸ್ವರ್ಗಕ್ಕೆ ದೇವರ ಹತ್ರ ಹೋಗ್ತಾರೆ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಹಾಗಾಗಿ ಕೊನೆಯದಾಗಿ ಒಂದು ವಚನ 10:10 ಇಬ್ರಿಯ 10:10 ಏನ್ ಹೇಳ್ತದೆ ಅಂದ್ರೆ, ನೋಡ್ರಿ ಇಲ್ಲಿ ಏನ್ ಹೇಳ್ತದೆ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ
ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಅನೇಕ ಊರುಗಳಲ್ಲಿ ವರ್ಷ ಜಾತ್ರೆಗಳು ಮಾಡ್ತಾರೆ, ಬಲಿಗಳು ಕೊಡ್ತಾರೆ. ಏನಕ್ಕೆ? ತಾವು ಶುದ್ಧರಾಗಬೇಕು, ಪಾಪ ಪರಿಹಾರ ಆಗಬೇಕು, ಗ್ರಾಮ ಪರಿಹಾರ ಆಗಬೇಕು, ಎಲ್ಲ ಅಶುದ್ಧತೆ ಹೋಗ್ಬೇಕು, ಶಾಂತಿ ಸಮಾಧಾನ ಬೇಕು ಅಂತ ಈ ಲೋಕದ ಜನರು ವರ್ಷ ಮಾಡ್ತಾರೆ. ಆದರೆ ದೇವರು ಒಂದೇ ಸಾರಿ ಇಡೀ ಲೋಕಕ್ಕೆ ಒಂದೇ ಜಾತ್ರೆ ಯಜ್ಞವಾಗಿ ಕುರಿಯಾಗಿ ತಾನು ಸಾರಿ ಯೇಸು ಒಂದೇ ಸಾರಿ ತನ್ನ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದವು. ದೇವರ ಚಿತ್ತ ಆತನ ಯಜ್ಞದ ಕುರಿಯಾಗಿ ಆ ಕಲ್ವರಿ ಶಿಲುಬೆ ಮರಣ ಹೊಂದಬೇಕಾಗಿತ್ತು, ರಕ್ತ ಸುರಿಸಬೇಕಾಯಿತು. ಆ ರಕ್ತದಿಂದ ನಮ್ಮೆಲ್ಲರನ್ನ ಆ ರಕ್ತ ಸುರಿಸಿ ನಮ್ಮೆಲ್ಲರನ್ನ ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ ತನ್ನ ಮಕ್ಕಳಾಗುವಂತೆ. ಹಾಗಾಗಿ ಪ್ರಿಯ ನನ್ನ ಸಹೋದರ, ಯೇಸು ಕ್ರಿಸ್ತನು ನಮಗೋಸ್ಕರ ಕೊಟ್ಟಂತ ಮರಣ 12 ಕಾರಣಗಳನ್ನು ನಾವು ಕಳೆದುಕೊಳ್ಳಿ. ಅನೇಕ ಕಾರಣಗಳಿದೆ, ಕೆಲವು ಕಾರಣಗಳು ಮಾತ್ರ ನಾವು ದೇವ್ರು ಕಲಿಸ್ಲಿಕ್ಕೆ ದೇವ್ರು ಸಹಾಯ ಮಾಡಿದ್ದಾನೆ. ದೇವ್ರು ನಾವು ಸ್ತೋತ್ರವಾಗಲಿ. ಹಾಗಾಗಿ ಆ ಯೇಸು ಕ್ರಿಸ್ತನ ನಂಬುವುದ ಮುಖಾಂತರ, ಆತನ ರಕ್ತದ ಮುಖಾಂತರ, ನಮ್ಮ ಪಾಪಗಳ ಪರಿಹಾರದ ಮುಖಾಂತರ ನಾವು ದೇವರ ರಾಜ್ಯಕ್ಕೆ ಸೇರ್ಲಿಕ್ಕೆ ಬಾಧ್ಯರಾಗ್ತೀವಿ. ಹಾಗಾಗಿ ಅಂತ ದೇವಾದಿ ದೇವರಿಗೆ ಎಲ್ಲ ಮಹಿಮೆಯನ್ನು ನಾವು ಸಲ್ಲಿಸೋಣ. ಒಂದು ದಿನಗಳಲ್ಲಿ ನಾವು ಆತನ ಪ್ರತಿನಿತ್ಯವೂ ಧ್ಯಾನಿಸುತ್ತಾ ಆತನ ಮಾತಿಗೆ ವಿಧೇಯರಾಗಿ ಆತನ ಮಾತಿಗೆ ಒಡಂಬಟ್ಟು ನಾವು ನಡೆಯುವರಾಗೋಣ. ದೇವರ ಮಾತುಗಳಿಂದ ನಮ್ಮನ್ನು ಆಶ್ರಯಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ನಿನ್ನ ಒಂದು ಮರಣದ 12 ಕಾರಣಗಳನ್ನು ನಾವು ತಿಳಿದುಕೊಂಡಿದ್ದೆ ಸ್ವಾಮಿ. ಇನ್ನು ಅನೇಕ ಕಾರಣಗಳು ಅಪ್ಪ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಸ್ವಾಮಿ. ಇಡೀ ಮಾನವ ಕೋಟಿ, ಮಾನವ ಜನರಿಗಾಗಿ ಆ ಕಲ್ವರಿಯಲ್ಲಿ ಅಪ್ಪ ನಿನ್ನ ರಕ್ತವನ್ನು ಸುರಿಸಿದ್ದಿ, ನಿನ್ನ ಪ್ರಾಣವನ್ನು ಕೊಟ್ಟಿದ್ಯಪ್ಪ, ನಮಗೋಸ್ಕರ ಮರಣ ಹೊಂದಿದ್ಯಪ್ಪ. ಆ ಮರಣದ ಮುಖಾಂತರ ನಿನ್ನ ನಂಬಿದವರೆಲ್ಲರೂ ಅಪ್ಪ ನಿತ್ಯ ರಾಜ್ಯಕ್ಕೆ ಹೋಗುವಾಗೆ ದೇವರೇ, ಪ್ರತಿಯೊಬ್ಬರು ನಿನ್ನ ನಂಬುವಂತೆ ಸ್ವಾಮಿ, ಈ ವಾಕ್ಯವನ್ನು ಕೇಳುವಂತ ಅಪ್ಪ, ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ಹೃದಯದಲ್ಲಿ ನಿನ್ನ ಕಾರ್ಯ ಮಾಡಿ ಸ್ವಾಮಿ. ಅಪ್ಪ ಸತ್ಯ ದೇವರು, ನಿಜವಾದ ದೇವರು ಯೇಸು ಸ್ವಾಮಿ ಎಂಬುದಾಗಿ ಅಪ್ಪ ನಿನ್ನ ಮರಣವನ್ನು ಅವರು ಧ್ಯಾನ ಮಾಡಿ ಅಪ್ಪ ನಿನ್ನ ಮರಣದ ಒಂದು ಪಶ್ಚಾತ್ತಾಪದ ಒಂದು ಪ್ರಾರ್ಥನೆ ಅಪ್ಪ ನೀನು ಮಧ್ಯಸ್ಥನಾಗಿರೋದ್ರಿಂದ ಅಪ್ಪ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವ ನಿನ್ನ ಮರಣದ ಮೂಲಕವೆಂಬುದಾಗಿ ನಾವು ನಂಬುತ್ತಾ ಅಪ್ಪ ಇದನ್ನೆಲ್ಲರೂ ನಂಬುವ ಹಾಗೆ, ನಿನ್ನನ್ನೇ ಸ್ವಂತ ರಕ್ಷಣೆಯಾಗಿ ಸ್ವೀಕಾರ ಮಾಡುವ ಹಾಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಆಮೆನ್.